ನಮಸ್ಕಾರ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನಿವತ್ತು ನನ್ನ ಇಯರಿಂಗ್ ಕಲೆಕ್ಷನ್ ನಿಮಗೆ ತೋರ್ಸೋಣ ಅನ್ಕೊಂಡಿದೀನಿ. ಆಕ್ಚುಲಿ ಇಯರಿಂಗ್ ಕಲೆಕ್ಷನ್ ಅನ್ನೋಕ್ಕಿಂತ ಇದನ್ನೆಲ್ಲ ಸಗ್ರಿಗೇಟ್ ಮಾಡೋದೇ ಇವತ್ತು ದೊಡ್ಡ ಟಾಸ್ಕ್. ಇಟ್ಸ್ ಬಿನ್ ವೆರಿ ಲಾಂಗ್ ಇಯರ್ಸ್. ನಾನು ಇದನ್ನ ಯಾವನ್ನೂ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ಟರ್ ಬೇಬಿ ನಾವ್ ಬ್ಯೂಟಿ ಬಗ್ಗೆ ಮರ್ತೆ ಹೋಗ್ಬಿಡ್ಬೇಕು. ಸೊ ನನ್ನ ಹತ್ರ ತುಂಬಾ ಇಯರಿಂಗ್ ಕಲೆಕ್ಷನ್ ಇದೆ. ಯು ಕ್ಯಾನ್ ಸಿ ಸೋ ಮೆನಿ ಇಯರಿಂಗ್ಸ್ ಆರ್ ದೇರ್. ಸೊ ನಾನು ಇವನ್ನೆಲ್ಲ ಸೆಗ್ರಿಗೇಟ್ ಮಾಡೋಣ ಅಂತ ಒಂದಿಷ್ಟು ಬಾಕ್ಸ್ ನ ಆರ್ಡರ್ ಮಾಡಿದೀನಿ ಅಮೆಝಾನ್ ಇಂದ. ಸೊ ದಿಸ್ ಇಸ್ ದ ಬಿಗ್ ಬಾಕ್ಸ್ ವಿಚ್ ಕಾಸ್ಟ್ ಅರೌಂಡ್ 200. ಈ ಬಾಕ್ಸ್ 200 rupees. ಹಾಗೆ 3 set ಆಫ್ ಬಾಕ್ಸ್ ಕೂಡ ಇದೆ. ಸೊ ಆಲ್ಮೋಸ್ಟ್ ದಿಸ್ 3 set ಕಾಸ್ಟ್ ಅರೌಂಡ್ 352 ಈ 3 ಸೆಟ್ಗೆ. ಸೊ ಇವಾಗ ಏನಪ್ಪಾ ಅಂದ್ರೆ ಈ 4 ಬಾಕ್ಸಿಗೂ ನಾನು ಇಯರಿಂಗ್ಸ್ ನ ಫಿಲ್ ಮಾಡ್ಬೇಕು. ಸೊ ನಾನು ಇವಾಗ ಇದಿಷ್ಟು ಇಯರಿಂಗ್ಸ್ ಅದ್ರಲ್ಲಿ ಫಿಟ್ ಆಗುತ್ತಾ ಇಲ್ಲ ಅನ್ನೋದೇ ದೊಡ್ಡ ವಿಷಯ ಇವಾಗ. ಯಾಕಂದ್ರೆ ಚಿಕ್ಕ ಇಯರಿಂಗ್ಸ್ ಎಲ್ಲ ಇಯರಿಂಗ್ಸು ಮ್ಯಾರೇಜ್ ಬಿಫೋರ್ ತಗೊಂಡಿರೋದು. ಓನ್ಲಿ ಫ್ಯೂ ಆಫ್ಟರ್ ಮ್ಯಾರೇಜ್. ಬಿಫೋರ್ ಮ್ಯಾರೇಜ್, ಕಾಲೇಜ್ ಟೈಮ್, ಈವನ್ ಟೀಚಿಂಗ್ ಟೈಮ್ ಅಲ್ಲಿ ನಾನು ಟೀಚ್ ಮಾಡ್ಬೇಕಾದ್ರೆ ಕೂಡ ಎವ್ರಿ ಡೇ ವೆರೈಟಿ ಆಬ್ವಿಯಸ್ಲಿ ಮ್ಯಾಚಿಂಗ್ ಹಾಕೊಂಡು ಹೋಗ್ತಿದ್ದೆ. ಸೊ ಇವಾಗಂತೂ ಆಫ್ಟರ್ ಮ್ಯಾರೇಜ್, ಆಫ್ಟರ್ ಬೇಬಿ ಟೈಮೇ ಸಿಗೋದಿಲ್ಲ. ನೋಡಿ, ಇವಾಗ ಕೂಡ ಯಾವುದೋ ಒಂದು ಗೋಲ್ಡ್ ಸ್ಟಡ್ಸ್ ಹಾಕೊಂಡಿದ್ದೀನಿ. ಬ್ಯೂಟಿ ಬಗ್ಗೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಬಿಗಿನ್. ನೋಡೋಣ ಎಷ್ಟು ಇಯರಿಂಗ್ಸ್ ಅದರೊಳಗಡೆ ಫಿಟ್ ಆಗುತ್ತೆ ಅಂತ. ಸೊ ನಾನು ಫಸ್ಟ್ ಸ್ಮಾಲ್ ಸ್ಟಡ್ಸ್ ನ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಸಪ್ರೇಟ್ ಇಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಬ್ರೇಕ್ ಆಗ್ಬಿಡುತ್ತೆ ಈಸಿ. ತುಂಬಾ ಡೆಲಿಕೇಟ್ ಇಯರಿಂಗ್ಸ್ ಎಲ್ಲ ಈಸಿಯಾಗಿ ಬ್ರೇಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಸಗ್ರಿಗೇಟ್ ಆಗಿ ಇಡಬೇಕು. ನನಗಂತೂ ಟೈಮ್ ಇಲ್ಲ ಇಡೋದಕ್ಕೆ. ಸೊ ಇವತ್ತು ಹೆಂಗಾರ ಮಾಡಿ ಟೈಮ್ ತಗೊಂಡು ಇದನ್ನೆಲ್ಲ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಲೆಟ್ ಸಿ ಹೌ ಲಾಂಗ್ ಇಟ್ ಟೇಕ್ಸ್. ನೋಡಿ, ಈ ತರ ಇಯರಿಂಗ್ಸ್ ಎಲ್ಲ ತುಂಬಾ ಡೆಲಿಕೇಟ್ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ಅರೇಂಜ್ ಮಾಡ್ಬೇಕು. ನೀವು ನೋಡಿ ಏನ್ ಮಾಡ್ತಿದ್ದಾಳೆ ಎಲ್ಲ ತಗೊಂಡು ಗುಡ್ಡ ಹಾಕೊಂಡು ಎಲ್ಲ ಶಫಲ್ ಮಾಡ್ತಾ ಇದ್ದಾಳೆ. ಇದಕ್ಕಿಂತ ಇನ್ನ ಚೆನ್ನಾಗಿ ಟ್ಯಾಂಗಲ್ ಆಗ್ಲಿ ಅಂತ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದಾಳೆ. ಕೆಲವು ಇಯರಿಂಗ್ಸ್ ನನ್ನ ತಮ್ಮ ಗಿಫ್ಟ್ ಮಾಡಿದ್ದು. ಇದೆಲ್ಲ ಗೋವಾದಿಂದ ತಗೊಬಂದು ಗಿಫ್ಟ್ ಮಾಡಿದ. ಇದು ಓವಲ್ ಶೇಪ್ ಇದೆ, ಆರ್ಟ್ ಶೇಪ್ ಇದೆ, ಇವನ್ ಲೈಕ್ ಬೆಲ್ ತರ. ಇದು ವೈಟ್, ರೆಡ್ ಅಂತೂ ಮುರಿದೋಗಿದೆ, ಹಾರ್ಟ್ ಶೇಪ್ ಮುರಿದೇ ಹೋಗಿದೆ. ನನಗೆ ಬಿಗ್ ಇಯರಿಂಗ್ಸ್ ಅಂದ್ರೆ ತುಂಬಾ ಇಷ್ಟ. ನಂಗೆ ದೊಡ್ಡ ಇಯರಿಂಗ್ಸ್ ಹಾಕೋಬೇಕಂದ್ರೆ ತುಂಬಾ ಇಷ್ಟ. ಅಂಡ್ ಇಟ್ ಸೂಟ್ಸ್ ಮೈ ಫೇಸ್ ಆಲ್ಸೋ, ಅದಕ್ಕೋಸ್ಕರ. ಅಂಡ್ ಇದ್ರಲ್ಲಿ ನಿಮ್ಗೆ ಏನ್ ಆಪ್ಷನ್ ಸಿಗುತ್ತೆ ಅಂದ್ರೆ ಈ ಬಾಕ್ಸ್ ಅಲ್ಲಿ ಯು ಕ್ಯಾನ್ ರಿಮೂವ್. ಇದನ್ನ ರಿಮೂವ್ ಮಾಡಿ, ಈ ಸ್ಲ್ಯಾಬ್ ತರ ಇದೆ ಸ್ಮಾಲ್, ಇದನ್ನ ರಿಮೂವ್ ಮಾಡಿ ನೀವು ದೊಡ್ಡದು ಕೂಡ ಇಡ್ಬೋದು ಈ ತರ. ನಾನ್ ಇಲ್ಲಿ ಬಾಕ್ಸಿಗೆ ಹಾಕ್ತಿದ್ದೆ, ಅಲ್ಲಿ ನನ್ನ ಮಗಳು ಇರೋ ಬರೋದನ್ನೆಲ್ಲ ಹಿಂಗ ಹಾಕಿದ. ತೋರ್ಸು ಬಂಗಾರಿ, ಏನ್ ಹಾಕಿದೆ ಶೋಮಿ. ನೋಡಿ, ಅವಳೇ ಓಪನ್ ಮಾಡಿ ಯಾವ್ದಾದ್ರು ಎಲ್ಲೆಲ್ಲ ದುಡ್ಡು ಹಾಕಿದೆ. ಓಪನ್ ಮಾಡಕ್ಕೆ ಬಿಡ್ತಿಲ್ಲ. ಹಿಂಗೆ ಅಂದು ಇದು ಮುರ್ದೆ ಹಾಕಿದಾಳೆ. ಈ ಬಾಕ್ಸ್ ಆಲ್ಮೋಸ್ಟ್ ಫುಲ್ ಆಗೋಯ್ತು. ಅವಾಗ ಈ ತರ ಟ್ರೆಂಡ್ ಬಂದಿತ್ತು, ಈ ತರ ಇಯರಿಂಗ್ಸ್. ನವಿಕರ್ ಇಯರಿಂಗ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಜಸ್ಟ್ 4 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, 4 ಬಾಕ್ಸಸ್ ಅಷ್ಟೇ. ಇದು ಸ್ವಲ್ಪ ದೊಡ್ಡಕ್ಕಿದೆ, ಅದಕ್ಕೋಸ್ಕರ ನಾನು ಇದ್ರಲ್ಲಿ ನನ್ ಜುಮ್ಕಿ ಇಡಕ್ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ ಇವಾಗ. ಇದು ನಮ್ಮ ಮಮ್ಮಿ ಕಾಲೇಜ್ ಇಯರಿಂಗ್, ನಾನು ಹಂಗೆ ಸೇವ್ ಮಾಡಿ ಇಟ್ಕೊಡ್ತೀನಿ. ಅವಳಿಗೆ ಸಮಾಧಾನ ಮಾಡಿಸಿ ನಾನ್ ಇಯರಿಂಗ್ ಸೆಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಇಷ್ಟ ಬಾಕ್ಸ್ ಅಲ್ಲಿ ಇಷ್ಟ ದೊಡ್ಡ ಇಯರಿಂಗ್ ಮಾತ್ರ ಇಡಕ್ ಆಗಿಲ್ಲ. ಇದು ಸೇಮ್ ಪ್ಯಾಟರ್ನ್ ಬಟ್ ಡಿಫ್ರೆಂಟ್ ಕಲರ್ ಆಫ್ ಇಯರಿಂಗ್ಸ್ ನಾನು ಯೂಸ್ ಮಾಡ್ತೀನಿ. ಲೈಕ್ ಲಾಂಗ್ ಲೆಹಂಗಾ ಆ ತರ ಹಾಕೊಂಡಾಗ ಈ ತರ ಬಿಗ್ ಇಯರಿಂಗ್ಸ್ ಮ್ಯಾಚ್ ಆಗುತ್ತೆ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಇದೆಲ್ಲ ನಾರ್ಮಲ್ ಮೀಡಿಯಂ ಸೈಜ್ ಅಂಡ್ ದಿಸ್ ಆರ್ ಸ್ಮಾಲ್ ಸೈಜ್ ಅಂಡ್ ದಿಸ್ ಆರ್ ಜುಮ್ಕಾಸ್. ಆಲ್ ಜುಮ್ಕಿಗಳನ್ನ ಇದ್ರಲ್ಲಿ ಇಟ್ಟಿದ್ದೀನಿ. ಸೊ ಇಷ್ಟು ಬಾಕ್ಸ್ ತುಂಬಿಸಿ ಕೂಡ ಇಷ್ಟು ಮಿಕ್ಕೋಯ್ತು. ಇನ್ನು ಇವಿಷ್ಟು ಇದ್ರಲ್ಲೇ ಇರುತ್ತೆ. ನೋಡಿ, ಮೋರ್ ದೆನ್ 100 ಇಯರಿಂಗ್ಸ್ ನ ಜಸ್ಟ್ 550 rupees ಬಾಕ್ಸ್ ಇಂದ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಇಯರಿಂಗ್ಸ್ ಡ್ಯಾಮೇಜ್ ಆಗಬಾರ್ದು ಅಂದ್ರೆ ಈ ತರ ಸೆಗ್ರಿಗೇಟ್ ಮಾಡ್ಕೊಂಡು ಸ್ಮಾಲ್ ಮಿನಿ ಬಾಕ್ಸಸ್ ತಗೊಂಡು ಈ ತರ ಸೇವ್ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೆ ಇವಾಗ ಅನಿಸ್ತಾ ಇದೆ ಮುಂಚೆನಾದ್ರೂ ಮಾಡ್ಬೇಕಿತ್ತು. ಆಲ್ಮೋಸ್ಟ್ ನೋಡಿ, ಇಷ್ಟು ಇಯರಿಂಗ್ಸ್ ವೇಸ್ಟ್ ಆಗಿದೆ ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿದ್ದು ಇಯರಿಂಗ್ ಕೂಡ ಮುರಿದೋಗಿದೆ. ಐ ಹೋಪ್ ಯು ಹ್ಯಾವ್ ಲೈಕ್ ದ ವಿಡಿಯೋ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಿಸ್ ಮಾಡದೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ಲೀಸ್ ಲೈಕ್ ದ ವಿಡಿಯೋ. ಬಾಯ್.